ನಮಸ್ಕಾರಗಳು ಮೇಷರಾಶಿಯ ಬಂಧುಗಳೇ, ಕಾಲಚಕ್ರದ ಅಂತಿಮ ತೀರ್ಪು ಇಂದು ಮಾರ್ಚ್ 5ರಂದು ನಡೆಯಲಿದೆ. ಓಂ ನಮ ಕಾಲಭೈರವಾಯ ನಮಃ. ಮೇಷರಾಶಿಯ ಸಿಂಹಗಳೇ, ಇಂದಿನ ದಿನಾಂಕ ಮಾರ್ಚ್ 5, 2026. ನಿಮ್ಮ ಹಣೆ ಬರಹವನ್ನು ಬರೆದ ಆ ಬ್ರಹ್ಮನೇ ಇಂದು ನಿಮ್ಮ ಜಾತಕದ ಪುಟಗಳನ್ನು ತಿರುವು ಹಾಕುತ್ತಿದ್ದಾನೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಇಂದು ಸಂಜೆ 6 ಗಂಟೆಯ ಒಳಗೆ ಲೆಕ್ಕ ಸಿಗಲಿದೆ. ಕೇವಲ ಭವಿಷ್ಯವಲ್ಲ ಹೇಳುತ್ತಿಲ್ಲ, ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ಹೊರಹಾಕಲು ಲೈವ್ ತಾಂತ್ರಿಕ ಪರಿಹಾರ ಮತ್ತು ಮಧ್ಯಾಹ್ನ 12:20ಕ್ಕೆ ಜಾಗೃತವಾಗುವ ಆ ಗುಪ್ತ ರಾಜಯೋಗದ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಯಾರು ವಿಡಿಯೋವನ್ನು ಕೊನೆವರೆಗೂ ನೋಡುತ್ತಾರೋ ಅವರ ಮನೆಯಲ್ಲಿ ಇಂದು ದೀಪಾವಳಿ ಹಬ್ಬ ಶುರುವಾಗಲಿದೆ. ಮೇಷರಾಶಿಯ ಅಧಿಪತಿ ಮಂಗಳ ಈಗ 10ನೇ ಮನೆಯಲ್ಲಿ ಸಿಂಹಾಸನ ಏರಿದ್ದಾನೆ. ಇದರರ್ಥ ಇಂದಿನಿಂದ ನಿಮ್ಮ ಶತ್ರುಗಳು ನಿಮ್ಮ ನೆರಳು ಕಂಡು ನಡುಗುತ್ತಾರೆ. ಸರ್ಕಾರಿ ಕೆಲಸ, ಪ್ರಮೋಷನ್ ಅಥವಾ ಹೊಸ ಉದ್ಯಮಕ್ಕೆ ಇದು ಸ್ವರ್ಣ ಯುಗ. ನಿಮ್ಮ ರಾಶಿಯ ಮೇಲೆ ರಾಹುವಿನ ಕಪಿಮುಷ್ಟಿ ಸಡಿಲವಾಗುತ್ತಿದೆ. ಕಳೆದ 3 ತಿಂಗಳಿಂದ ನಿಮಗೆ ಕಾಡುತ್ತಿದ್ದ ಆ ಭಯಾನಕ ಕನಸುಗಳು ಮತ್ತು ಮನಸ್ಸಿನ ಅಶಾಂತಿಗೆ ಇಂದು ಮುಕ್ತಿ ಸಿಗಲಿದೆ. ಗುರು ಮತ್ತು ಶುಕ್ರನಿಂದ ಧನಲಕ್ಷ್ಮಿ ಯೋಗ, ಅಪರೂಪದ ಸಂಯೋಗದಿಂದಾಗಿ ಇಂದು ಮಧ್ಯಾಹ್ನದ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಪವಾಡ ನಡೆಯಲಿದೆ. ಲಾಟರಿ, ಷೇರು ಮಾರುಕಟ್ಟೆಗೆ ಅಥವಾ ಪಿತ್ರಾರ್ಜಿತ ಆಸ್ತಿ, ಅದೃಷ್ಟ ಎಲ್ಲಿಂದ ಬರಬೇಕಾದ ಹಣವು ಬರುತ್ತಿದೆ. ಸಾಲಗಾರರ ಕಿರಿಕಿರಿ ನಿಲ್ಲಲಿದೆ. ಸಾಲ ತೀರಿಸಲು ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಒಂದಾಗಲಿವೆ. ಕಂಕಣ ಬಲಕ್ಕೆ ಇಂದು ಗ್ರಹಗಳ ಒಪ್ಪಿಗೆ ಸಿಕ್ಕಿದೆ. ವಿಶೇಷವಾಗಿ ಹೊಟ್ಟೆ ಮತ್ತು ಕಾಲು ನೋವಿನ ಸಮಸ್ಯೆ ಇರುವವರಿಗೆ ಇಂದು ದೈವಿಕ ಔಷಧಿ ಸಿಗಲಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ವ್ಯಾಪಾರ, ವಿದೇಶಿ ಯೋಗ ಮತ್ತು ಖರೀದಿ ಮುಂತಾದವುಗಳಿಗೆ ಇವರಿಗಾಗಿ ಚರ್ಚಿಸಿ. ಈ ಕ್ಷಣದಲ್ಲಿ ಆಕಾಶದ ಬಾಗಿಲು ತೆರೆಯುತ್ತದೆ. ನಿಮ್ಮ ಪ್ರಾರ್ಥನೆ ನೇರವಾಗಿ ಕಾಲಭೈರವನಿಗೆ ತಲುಪುತ್ತದೆ. ಈ ಒಂದು ಸಣ್ಣ ನಿಂಬೆಹಣ್ಣಿನ ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ಮುಖ್ಯ ದ್ವಾರದಲ್ಲಿ ಮಾಡಿ ಸಕಲ ನೆಗೆಟಿವ್ ಎನರ್ಜಿ ಭಸ್ಮವಾಗಲಿದೆ. ಒಂದು ಕೆಂಪು ಬಟ್ಟೆಯಲ್ಲಿ 5 ಲವಂಗ ಮತ್ತು ₹1 ನಾಣ್ಯವನ್ನು ಇಟ್ಟು ಗಂಟು ಕಟ್ಟಿ ನಾನು ಹೇಳುವ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ಶ್ರೀ ಈಂ ಕ್ಲೀಂ ಔಂ ಸೌಂ ಓಂ ಈಂ ಶ್ರೀಂ ಐಶ್ವರ್ಯ ದೇಹಿ ದೇಹಿ ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ. ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಗಳು ನೆಲೆಸುತ್ತಾರೆ. ಈಗ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಮತ್ತು ಸಮಸ್ಯೆ ಟೈಪ್ ಮಾಡಿ. ನಾನು ನಿಮಗೆ ದೀರ್ಘ ಪರಿಹಾರವನ್ನು ಹೇಳುತ್ತೇನೆ. ಮೇಷರಾಶಿಯವರೇ, ಇಂದು ರಾತ್ರಿ 9 ಗಂಟೆಯ ನಂತರ ನೀವು ಒಂದು ಕೆಲಸವನ್ನು ಮಾಡಬಾರದು. ಅದು ಯಾವುದು ಮತ್ತು ನಾಳೆ ಮಾರ್ಚ್ 6ರಂದು ಯಾವ ಭೀಕರ ಘಟನೆ ನಡೆಯಲಿದೆ ಅದರ ಮುನ್ಸೂಚನೆ ಇಲ್ಲಿದೆ. ಈ ವಿಡಿಯೋವನ್ನು 21 ಜನರಿಗೆ ಅಥವಾ 5 ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದರಿಂದ ನಿಮ್ಮ ಭಾಗ್ಯೋದಯದ ವೇಗ ಹೆಚ್ಚಾಗುತ್ತದೆ. ಕಾಲಭೈರವ ನಿಮ್ಮನ್ನು ಸದಾ ರಕ್ಷಿಸಲಿ. ನಮಸ್ಕಾರಗಳು. ಹಾಗೆ ಕಮೆಂಟ್ ಮೂಲಕ ಕಾಲಭೈರವೇಶ್ವರ ನಮಃ ಎಂದು ಕಮೆಂಟ್ ಮಾಡಿ.